ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್. ಸೊ ಈ ಒಂದು ಮಾಹಿತಿಯನ್ನು ನಾವು ESRನಲ್ಲಿ ಅಪ್ಡೇಟ್ ಮಾಡುವಾಗ ಒಂದಿಷ್ಟು ತೊಂದರೆಗಳು ಬರ್ತವೆ. ಏನಂದರೆ ನಾವು ESRನಲ್ಲಿ ಮಾಹಿತಿಯನ್ನು ವೆರಿಫೈ ಮಾಡುವಾಗ ಅಲ್ಲೇನಾಗುತ್ತೆ, ಅಲ್ಲಿರುವಂಥ ಕೆಲವೊಂದಿಷ್ಟು ಮಾಹಿತಿ ನಮ್ಮ HRMS 1ಲಿಂದ ಫೆಚ್ ಆಗುತ್ತೆ. ಇಲ್ಲಿ ನಾವು HRMS 1ನಲ್ಲಿ ಮಾಹಿತಿಯನ್ನು ಅಪ್ಡೇಟ್ ಮಾಡದೇ ಇದ್ದರೆ ಈ ಒಂದು ESRನಲ್ಲಿ ಕೂಡ ಅಲ್ಲಿ ಮಾಹಿತಿ ಬರೋದಿಲ್ಲ. ಸೊ ಅಲ್ಲಿ ESRನಲ್ಲಿ ಮಾಹಿತಿ ಬರೋದಿಲ್ಲ, ಬಟ್ ESRನಲ್ಲಿ ಮಾಹಿತಿಯನ್ನು ಅಪ್ಡೇಟ್ ಮಾಡೋಕ್ಕೆ ಆಗೋದಿಲ್ಲ. ನಾವು ಮತ್ತೆ HRMSನಲ್ಲಿ ಹೋಗಬೇಕು. ಸೊ ಆಗ ನಾವು HRMSನಲ್ಲಿ ಆ ಮಾಹಿತಿಯನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಸೊ ಅಪ್ಡೇಟ್ ಮಾಡಿರುವಂಥ ಮಾಹಿತಿಯನ್ನು ಯಾವ ರೀತಿ ನಾವು ಅಪ್ರೂವ್ ಮಾಡಬೇಕು. ಸೊ ಅದನ್ನು ಅಲ್ಲಿ ಒಂದು ವೇಳೆ ಅಪ್ಡೇಟ್ ಮಾಡಿ ಅಪ್ರೂವನ್ನು ಕೊಟ್ಟ ಮೇಲೆ ESRನಲ್ಲಿ ಏನಾಗುತ್ತೆ ಅಂದರೆ ಅದನ್ನು ನಾವು ಸಿಂಕ್ರನೈಸೇಷನನ್ನು ಮಾಡಬೇಕಾಗತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ESRನ್ನು ಅಪ್ಡೇಟ್ ಮಾಡುವಾಗ ಇಲ್ಲೇ ಸಮಸ್ಯೆ ಆಗುತ್ತೆ. ಏನಂದರೆ ಅಲ್ಲಿರೋ ಮಾಹಿತಿಯ ಕೊರತೆ ಇರ್ತದೆ, ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. HRMSನಲ್ಲಿ ಹೇಗೆ ಮಾಡಬೇಕು ಅಲ್ಲಿ ಟೆಕ್ನಿಕಲ್ ಆಗಿರುವಂಥ ಒಂದಿಷ್ಟು ಸಮಸ್ಯೆಗಳು ಬರ್ತವೆ. ಸೊ ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ESRನ ಮಾಹಿತಿಯನ್ನು ವೆರಿಫೈ ಮಾಡುವಾಗ ಸ್ಪೌಸ್ ಡೀಟೇಲ್ಸ್ ಮತ್ತು ಹೋಮ್ ಟೌನ್ ಡೀಟೇಲ್ಸ್, ಸೊ ಈ ಎರಡು ಮಾಹಿತಿಗಳನ್ನು ಅಪ್ಡೇಟ್ ಮಾಡುವಾಗ ನಮಗೆ ಈ ಒಂದು ESRನಲ್ಲಿರುವಂಥ ಇನ್ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾವು HRMSನಲ್ಲಿ ಹೋಗಿ ಯಾವ ರೀತಿ ಅದನ್ನು ಅಪ್ಡೇಟ್ ಮಾಡಬೇಕು, ಸೊ ಅದನ್ನು ಇಲ್ಲಿ ನಾವು ಡೀಟೇಲ್ ಆಗಿ ನೋಡ್ತೇವೆ. ಮುಂಬರುವ ವಿಡಿಯೋಗಳಲ್ಲಿ ನಾವು ಹಂತ ಹಂತವಾಗಿ ಪ್ರತಿಯೊಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇರ್ಬೋದು, ಸರ್ಟಿಫಿಕೇಟ್ ಅಟೆಸ್ಟೇಷನ್ ಇರ್ಬೋದು, ಸೊ ಪ್ರತಿಯೊಂದು ಹಂತದಲ್ಲಿ ESRನಲ್ಲಿ ನಾವು ವೆರಿಫೈ ಮಾಡುವಾಗ ಅಲ್ಲಿ ಇನ್ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು HRMSನಲ್ಲಿ ಹೋಗಿ ಹೇಗೆ ಸರಿಪಡಿಸಿ ಅಪ್ರೂವಲ್ ಮಾಡಬೇಕು. ಸೊ ಈ ಒಂದು ಪರ್ಸ್ಪೆಕ್ಟಿವ್ಸ್ ಇಟ್ಕೊಂಡು ನಾವೇನು ಮಾಡ್ತೀವಿ, ಮುಂಬರುವ ವಿಡಿಯೋಗಳನ್ನು ಕೂಡ ನಾವು ಅಪ್ಲೋಡನ್ನು ಮಾಡ್ತೀವಿ ಅಂತ ಹೇಳ್ತಾ, ಸೊ ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸ್ಪೌಸ್ ಡೀಟೇಲ್ಸ್ ಅಂತ ಇದೆ. ಸೊ ಸ್ಪೌಸ್ ಡೀಟೇಲ್ಸ್ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ ನೋಡಿ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಜೊತೆಯಲ್ಲಿ ಸಿಂಕ್ ಎಂಬ ಒಂದು ಇಲ್ಲೊಂದು ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿಂಕ್ ಅಂತ ಮಾಡಿದಾಗ HRMSನಲ್ಲಿ ನಾವು ಅಪ್ಡೇಟ್ ಮಾಡಿದಾಗ ಅದು ಸಿಂಕ್ ಆಗುತ್ತೆ. ಸೊ ನೋಡಿ, ಮ್ಯಾರಿಟಲ್ ಸ್ಟೇಟಸ್ ಏನಿದೆ ಇಲ್ಲಿದೆ. ಮ್ಯಾರಿಟಲ್ ಸ್ಟೇಟಸನ್ನು ಇಲ್ಲಿ ನಿಮಗೆ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಬೈ ಮಿಸ್ಟೇಕಾಗಿ ಕೆಲವರಿಗೆ ಮ್ಯಾರಿಡ್ ಇರುವಂಥ ಒಂದು ಎಂಪ್ಲಾಯರಿಗೆ ಅನ್ಮ್ಯಾರಿಡ್ ಇರ್ಬೋದು, ಅಥವಾ ಅನ್ಮ್ಯಾರಿಡ್ ಇರುವಂಥ ಎಂಪ್ಲಾಯಿಗೆ ಮ್ಯಾರಿಡ್ ಅಂತ ಬಂದಿರ್ಬೋದು, ಬಟ್ ಅದನ್ನು ಇಲ್ಲಿ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು HRMSನಲ್ಲೇ ಮಾಡಬೇಕಾಗತ್ತೆ. ಸೊ ಎರಡನೇದು ಏನಾಗಿದೆ ಅಂದರೆ ಹಸ್ಬೆಂಡ್ ನೇಮ್ ಆ್ಯಂಡ್ ಆರ್ ವೈಫ್ ನೇಮ್ ಅಂತ, ಇದು ಕೂಡ ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ. ಏನಾದರೂ ಬೈ ಮಿಸ್ಟೇಕ್ ಆಗಿ ತಪ್ಪಾಗಿತ್ತು ಅಂದರೆ ಅದನ್ನು ಇಲ್ಲಿ ಸರಿ ಮಾಡೋಕ್ಕಾಗೋದಿಲ್ಲ, ಮತ್ತು HRMSಗೆ ಹೋಗಬೇಕು. ಸೊ HRMSನಲ್ಲಿ ಹೇಗೆ ಮಾಡಬೇಕು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಅಡ್ರೆಸ್ ನೋಡಿ, ರೆಸಿಡೆನ್ಷಿಯಲ್ ಅಡ್ರೆಸ್ ಏನಿದೆ ಇದು ಕೂಡ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ. ಸೊ ಇದಾದ ಮೇಲೆ ಮುಂದೆ ಸಿಟಿ, ಇಲ್ಲಿ ಪಿನ್ ಕೋಡನ್ನು ಸರಿ ಮಾಡೋಕ್ಕಾಗೋದಿಲ್ಲ, ಮೊಬೈಲ್ ನಂಬರನ್ನು ಕೂಡ ಇಲ್ಲಿ ಸರಿ ಮಾಡೋಕ್ಕಾಗೋದಿಲ್ಲ. ಆಲ್ರೆಡಿ ಇದು ಏನಾಗುತ್ತೆ HRMS 1ಲಿಂದ ಬಂದಿರುತ್ತೆ. ಜೊತೆಯಲ್ಲಿ ಏನಿದೆ ಸ್ಪೌಸ್ ಒಂದು ವೇಳೆ ವರ್ಕಿಂಗ್ ಆರ್ ನಾಟ್ ಅಂತ, ಸೊ ವರ್ಕಿಂಗ್ ಆರ್ ಎಸ್ ಆರ್ ನೋ ಅದನ್ನು ಕೂಡ ಇಲ್ಲಿ ಏನೆಲ್ಲ ಡಾಟಾ ಬಂದಿರುತ್ತೆ ಈ ಡಾಟಾವನ್ನು ಇಲ್ಲಿ ನಮಗೆ ಸ್ಪೌಸ್ ವರ್ಕಿಂಗ್ ಇನ್ ಮತ್ತು ಸ್ಪೌಸ್ ವರ್ಕಿಂಗ್ ಆರ್ ನಾಟ್ ಅದು ಇಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆತ್ಮೀಯ ಸ್ನೇಹಿತರೆ, ಈಗ ನೋಡ್ತಾ ಹೋಗೋಣ. ಸರಿ, ಈಗ ಈ ಒಂದು ಮಾಹಿತಿಯನ್ನು HRMSನಲ್ಲಿ ಹೋಗಿ ಯಾವ ರೀತಿ ಸ್ಪೌಸ್ ರಿಲೇಟೆಡ್ ಆಗಿರುವಂಥ ಮಾಹಿತಿಯನ್ನು ಕಂಪ್ಲೀಟಾಗಿ ನಾವು ಅಪ್ಡೇಟ್ ಮಾಡಿ ಅಪ್ರೂವನ್ನು ಕೊಡೋಣ ಅಂತ. ಸೊ ಬನ್ನಿ ನೋಡ್ತಾ ಹೋಗೋಣ. HRMSನಲ್ಲಿ ಓಪನ್ ಮಾಡಬೇಕು. ಇಲ್ಲಿ ಸರ್ವಿಸ್ ರಿಜಿಸ್ಟರ್ ಅಂತ ಇದೆ. ಸೊ ಸರ್ವಿಸ್ ರಿಜಿಸ್ಟರ್ನಲ್ಲಿ ಹೋಗಿ ನಾವೇನು ಮಾಡಬೇಕು ಅಂದರೆ ಇಲ್ಲಿ ನಮಗೆ ನೋಡಿ, ಇಲ್ಲಿ ನಮಗೆ ಸ್ಪೌಸ್ ರಿಲೇಟೆಡ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್, ಇಲ್ಲಿ ಫ್ಯಾಮಿಲಿ ಆ್ಯಂಡ್ ಡಿಪೆಂಡೆಂಟ್ ಡೀಟೇಲ್ಸ್ ಅಂತ ಇದೆ. ಸೊ ಫ್ಯಾಮಿಲಿ ಆ್ಯಂಡ್ ಡಿಪೆಂಡೆಂಟ್ ಡೀಟೇಲ್ಸ್ ಅಂತ ನಾವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ KJD ನಂಬರನ್ನು ಎಂಟ್ರಿ ಮಾಡಿ, KJD ನಂಬರನ್ನು ಎಂಟ್ರಿ ಮಾಡಿ ಗೆಟ್ ಅಂತ ಕೊಡಿ. ಸೊ ಗೆಟ್ ಅಂತ ಕೊಟ್ಟಾಗ ಏನಾಗುತ್ತೆ, ಆ KJD ನಂಬರ್ ಸಂಬಂಧಿಸಿದಂಥ ಎಂಪ್ಲಾಯ್ ನೇಮ್ ಬರುತ್ತೆ. ಇಲ್ಲಿ ಏನು ಮಾಡಿ, ಡಿಪೆಂಡೆಂಟ್ ನೇಮನ್ನು ನೋಡಿ, ಇಲ್ಲಿ ಅಲ್ಲಿ ಏನಾದರೂ ಡಿಪೆಂಡೆಂಟ್ ನೇಮ್ ಪ್ರಾಬ್ಲಮ್ ಆಗಿತ್ತು ಅಂದರೆ ನೀವೇನು ಮಾಡಬೇಕು, ಇಲ್ಲಿ ಆ ಡಿಪೆಂಡೆಂಟ್ ನೇಮನ್ನು ಇಲ್ಲಿ ನೀವು ಎಂಟ್ರಿ ಮಾಡ್ಬೋದು. ಅದಾದಮೇಲೆ ರಿಲೇಷನ್ ಅಂತ ಬಂದಾಗ ಫಾದರ್, ಸ್ಪೌಸು, ಮದರು, ಡಾಟರು, ಸನ್ ಅಂತ ಇದೆ. ಸೊ ನೋಡಿ, ಅಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಎಲ್ಲ ಮಾಹಿತಿಯನ್ನು ಸರಿಯಾಗಿ ನೀವು ಎಂಟ್ರಿ ಮಾಡಿ ನೀವೇನು ಮಾಡಬೇಕಾಗತ್ತೆ. ಮತ್ತೇನು ಮಾಡಬೇಕು, ಇಲ್ಲಿ ಸ್ಪೌಸ್ ಅಂತ ಬಂದಾಗ ಜೆಂಡರ್ ಇದೆ, ಆಮೇಲೆ ಡೇಟ್ ಆಫ್ ಬರ್ತ್ ಬರ್ತದೆ ಸ್ಪೌಸು, ಆಮೇಲೆ ಈಸ್ ಡಿಪೆಂಡೆಂಟ್ ಆರ್ ನಾಟ್. ಸೊ ಡಿಪೆಂಡೆಂಟ್ ಆರ್ ನಾಟ್ ಅಂದಾಗ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಒಂದು ವೇಳೆ ನಿಮ್ಮ ಸ್ಪೌಸು ಗೌರ್ಮೆಂಟ್ ಸರ್ವೆಂಟ್ ಇದ್ದರೆ ಇಲ್ಲಿ ಡಿಪೆಂಡೆಂಟ್ ಆರ್ ನಾಟ್ ಅಂದರೆ ನೋ ಅಂತ ಮಾಡಬೇಕು. ಸೊ ನೋ ಅಂತ ಮಾಡಿದಾಗ ಏನಾಗುತ್ತೆ, ಇಲ್ಲಿ ವರ್ಕಿಂಗ್ ಎಸ್ ಆರ್ ನೋ ಅಂತ ಓಪನ್ ಆಗುತ್ತೆ. ಒಂದು ವೇಳೆ ಡಿಪೆಂಡೆಂಟ್ ಎಸ್ ಅಂತ ನೀವು ಮಾಡಿದರೆ ಇಲ್ಲಿ ವರ್ಕಿಂಗ್ ಆರ್ ಪೆನ್ಷನ್ ಇಲ್ಲಿ ಓಪನ್ ಆಗೋದಿಲ್ಲ. ಇದು HRMS 1ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಸ್ಪೌಸ್ ವರ್ಕಿಂಗ್ ಇದ್ದರೆ ಡಿಪೆಂಡೆಂಟ್ ಪ್ಲೇಸ್ನಲ್ಲಿ ನೀವು ನೋ ಅಂತ ಮಾಡಬೇಕು. ಅವಾಗೇನಾಗುತ್ತೆ, ವರ್ಕಿಂಗ್ ಆರ್ ಪೆನ್ಷನರ್ ಅಂತ ಬಂದಾಗ ಎಸ್ ಆರ್ ನೋ ಅಂತ, ವರ್ಕಿಂಗ್ ಅಂದರೆ ಎಸ್ ಅಂತ ಮಾಡಿದರೆ ಮುಂದೇನಾಗುತ್ತೆ, ಇಫ್ ವರ್ಕಿಂಗ್ ದೆನ್ ಯಾವ ಡಿಪಾರ್ಟ್ಮೆಂಟ್ ಅಂತ ಇಲ್ಲಿ ಬರುತ್ತೆ ನೋಡಿ. ಸೆಂಟ್ರಲ್ ಗೌರ್ಮೆಂಟು, ಕರ್ನಾಟಕ ಸ್ಟೇಟ್ ಗೌರ್ಮೆಂಟು, ಅದರ್ ಸ್ಟೇಟ್ ಗೌರ್ಮೆಂಟು, ಪ್ರೈವೇಟು, ಪಬ್ಲಿಕ್ ಸೆಕ್ಟರ್ ಇದೆ, ಬ್ಯಾಂಕ್ಸ್ ಇದೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಇಷ್ಟೊಂದು ಇದೆ.
ಒಂದು ವೇಳೆ ಡಿಪೆಂಡೆಂಟ್ ಎಸ್ ಅಂತ ನೋ ಅಂದರೆ ಇಷ್ಟು ಓಪನ್ ಆಗುತ್ತೆ, ಎಸ್ ಅಂದರೆ ನಿಮಗೆ ಅಲ್ಲಿ ನಿಮ್ಮ ಸ್ಪೌಸ್ ವರ್ಕಿಂಗ್ ಮಾಡುವಂಥ ಇನ್ಫಾರ್ಮೇಷನ್ಸನ್ನು ಅಪ್ಡೇಟ್ ಮಾಡೋಕ್ಕಾಗೋದಿಲ್ಲ. ಇನ್ಕಮ್ ಪರ್ ಆ್ಯನಮನ್ನು ಎಂಟ್ರಿ ಮಾಡಬೇಕು. ಆಮೇಲೆ ಇಲ್ಲೇನಿದೆ ಅಂದರೆ ಇಲ್ಲಿಗೆ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡೋದ್ರ ಮುಖಾಂತರ ಇಲ್ಲೇ ಮಾಡಬೇಕು, ಸ್ಪೌಸ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಈಗ ನಾನು ಈಗಾಗಲೇ ಹೇಳಿದೆ, ನಾನು ESRನಲ್ಲಿ ನಿಮ್ಮ ಒಂದು ಅಲ್ಲಿ ಏನು ಅಡ್ರೆಸ್ ಇದೆ ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹೌದು, ಯಾಕಂದರೆ ಇಲ್ಲಿ ಅಡ್ರೆಸ್ ಡೀಟೇಲ್ಸಲ್ಲಿ ಹೋಗಿ ಇಲ್ಲಿ ನೀವು ಇದನ್ನು ಏನು ಮಾಡಬೇಕು, ಎಲ್ಲವನ್ನು ಸರಿಯಾಗಿ ಎಂಟ್ರಿ ಮಾಡಬೇಕು. ಸ್ಟೇಟ್ ಇರ್ಬೋದು, ಪಿನ್ ಕೋಡ್ ಇರ್ಬೋದು, ಎಲ್ಲವನ್ನು ಎಂಟ್ರಿ ಮಾಡಿ. ಇದಾದ ಮೇಲೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಕೆಳಗಡೆ ಸೇವ್ ಎಂಬ ಆಪ್ಷನ್ಸನ್ನು ಕೊಡಬೇಕು. ಯಾವಾಗ ಸೇವ್ ಎಂಬ ಆಪ್ಷನ್ಸನ್ನು ಕೊಡ್ತೀರಿ ಇಲ್ಲಿ ಕೆಳಗಡೆ ಏನಾಗುತ್ತೆ, ಒಂದು ಲಿಸ್ಟ್ ಬರ್ತದೆ. ಇಲ್ಲಿ ಎಂಪ್ಲಾಯಿ ನೇಮ್ ಬರ್ತದೆ, ಡಿಪೆಂಡೆಂಟ್ ನೇಮ್ ಬರುತ್ತೆ, ರಿಲೇಷನ್ ಏನಿದೆ ಸ್ಪೌಸ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಅಪ್ರೂವ್ ಕೆಳಗಡೆ ಅಪ್ರೂವ್ ಎಂಬ ಒಂದು ಬಟನ್ ಬರ್ತದೆ. ಅಲ್ಲಿ ನೀವು ಅಪ್ರೂವ್ ಅಂತ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ನಿಮ್ಮ ಡಾಟಾ ಇಲ್ಲಿ ಅಪ್ಡೇಟ್ ಆಗುತ್ತೆ. ಆವಾಗ ನೀವೇನು ಮಾಡಬೇಕು, ಇಲ್ಲಿ ನಮ್ಮ ಒಂದು ESRನಲ್ಲಿ ಬರಬೇಕು. ESRನಲ್ಲಿ ಬಂದು ಇಲ್ಲಿ ಸಿಂಕ್ ಅಂತ ಕ್ಲಿಕ್ ಮಾಡಿದರೆ ಈಗ ನೀವೇನು ಅಪ್ಡೇಟ್ ಮಾಡಿರ್ತೀರಿ ಆ ಅಪ್ಡೇಟ್ ಆಗಿರುವಂಥ ಮಾಹಿತಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತದೆ. ಅದರ್ವೈಸ್ ಏನು ಮಾಡಬೇಕು, ಒಂದು ವೇಳೆ ಇಲ್ಲಿ ನೋಡಿ ಎಸ್ ಇಷ್ಟು ನಿಮಗೆ ಸ್ಪೌಸ್ ರಿಲೇಟೆಡ್ ಆಗಿರುವಂಥ ಒಂದು ಮಾಹಿತಿ ಇದೆ, ಅದನ್ನು ನೀವು ಸರಿಯನ್ನು ಮಾಡಿಕೊಳ್ಳಿ. ಇದೆಲ್ಲ ಬರುತ್ತೆ. ಇದು ಬಂದಮೇಲೆ ಇಲ್ಲಿ ಅಪ್ಲೋಡ್ ರಿಲೇಟೆಡ್ ಆಗಿ ಇಲ್ಲಿ ನೋಡಿ ಅಪ್ಲೋಡ್ ಸರ್ಟಿಫಿಕೇಟ್, ಮ್ಯಾರೇಜ್ ಸರ್ಟಿಫಿಕೇಟ್ ನಂಬರ್ ಅಂತ ಇದೆ, ಮ್ಯಾಂಡೇಟರಿ ಇಲ್ಲ. ಅಪ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆ, ಇದ್ರೆ ಅಪ್ಲೋಡ್ ಮಾಡಿ, ಅದರ್ವೈಸ್ ಇಟ್ ಇಸ್ ನಾಟ್ ಎಟ್ ಆಲ್ ಮ್ಯಾಂಡೇಟರಿ. ಫ್ಯಾಮಿಲಿ ಫೋಟೋ ಇದೆ, ಫ್ಯಾಮಿಲಿ ಫೋಟೋ ಅಂತ ಬಂದಾಗ ಇಲ್ಲಿ ಹಸ್ಬೆಂಡು, ವೈಫು, ಮಕ್ಕಳು ಎಲ್ಲರೂ ಫ್ಯಾಮಿಲಿ ಫೋಟೋವನ್ನು ಇಲ್ಲಿ ಒಂದು ಗ್ರೂಪ್ನಲ್ಲಿರುವಂಥ ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕು. ಫ್ಯಾಮಿಲಿ ಫೋಟೋ ಈಸ್ ಮ್ಯಾಂಡೇಟರಿ. ಅದಾದಮೇಲೆ ಸಬ್ಮಿಟನ್ನು ಮಾಡಬೇಕು. ಮ್ಯಾಕ್ಸಿಮಮ್ 1 MB ಇರಬೇಕು ಫೋಟೋ. ಇಷ್ಟು ಸ್ಪೌಸ್ ರಿಲೇಟೆಡ್ ಆಗಿರುವಂಥ ಮಾಹಿತಿ ಬಂತು. ಈಗ ಎರಡನೇದಾಗ ನೋಡಿ ಇಲ್ಲಿ ರೈಟ್ ಸೈಡಿಗೆ ನೋಡಿ ಆ್ಯರೋ ಮಾರ್ಕ್ ಇದೆಲ್ಲ, ಡೌನ್ ಆ್ಯರೋ ಮಾರ್ಕ್, ನೀವು ಅಲ್ಲಿ ಕ್ಲಿಕ್ ಮಾಡಿದರೆ ನಮಗೆ ಮತ್ತೆ ಈ ಮೆನು ಓಪನ್ ಆಗುತ್ತೆ. ಮತ್ತು ನಮಗೆ ಬ್ಯಾಕಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಬಂದು ಹೋಮ್ ಟೌನ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ. ಸೊ ಹೋಮ್ ಟೌನ್ ಡೀಟೇಲ್ಸ್ ಅಂತ ಬಂದಾಗಲೂ ಕೂಡ ಸಾಕಷ್ಟು ಇಲ್ಲಿ ಏನೆಲ್ಲ ಎಡಿಟೇಬಲ್ ಇರೋದಿಲ್ಲ ಅಂದರೆ ಅಡ್ರೆಸ್ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ ಇಲ್ಲಿ. ಅದನ್ನು ಹೊರತುಪಡಿಸಿದರೆ ಸ್ಟೇಟು, ರೆವೆನ್ಯೂ ಡಿಸ್ಟ್ರಿಕ್ಕು, ತಾಲೂಕು ಇದನ್ನೆಲ್ಲ ನಾವು ಅಪ್ಡೇಟ್ ಮಾಡ್ಬೋದು. ಇಲ್ಲಿ ಅಡ್ರೆಸ್ ಏನಿದೆ, ಮೇನ್ ಟ್ಯಾಗ್ ಏನಿದೆ ಅದು ನಮಗೆ ಸರಿ ಮಾಡಲಿಕ್ಕೆ ಆಗೋದು. ಇಲ್ಲಿ ಏನಾದರೂ ತಪ್ಪಾಗಿತ್ತು ಅಂದರೆ ಮತ್ತೆ ನಾವು ಎಲ್ಲಿಗೆ ಹೋಗಬೇಕು, ನಮ್ಮ HRMS 1ಗೆ ಹೋಗಿ. ಈ HRMS 1ಗೆ ಹೋಗಿ ನೀವೇನು ಮಾಡಿ ಅಂದರೆ ಮತ್ತೆ ಹೋಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು. ಸೊ ಹೋಮ್ ಸೆಲೆಕ್ಟ್ ಮಾಡಿಕೊಂಡು ಸರ್ವಿಸ್ ರಿಜಿಸ್ಟರ್ ಏನಿದೆ ಅಲ್ಲಿ ಹೋಗಬೇಕು. ಅಲ್ಲಿ ಹೋಮ್ ಟೌನ್ ಡೀಟೇಲ್ಸ್ ಅಂತ ಇದೆ, 4ನೇ ಆಪ್ಷನ್ಸು ಹೋಮ್ ಟೌನ್ ಡೀಟೇಲ್ಸ್. ಸೊ ಹೋಮ್ ಟೌನ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ, ಅದಾದಮೇಲೆ KJD ನಂಬರನ್ನು ಎಂಟ್ರಿ ಮಾಡಿ. ಯಾವ ಒಬ್ಬ ನೌಕರರ ಒಂದು ಹೋಮ್ ಟೌನ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಾಗಿದೆ. ಸೊ ಎಂಟ್ರಿ ಮಾಡಿದಾಗ ಆಲ್ರೆಡಿ ನಿಮಗೆ ಗೌರ್ಮೆಂಟ್ ಸರ್ವೆಂಟ್ ನೇಮು, ಡೇಟ್ ಆಫ್ ಜಾಯ್ನಿಂಗ್ ಬರುತ್ತೆ. ಇಲ್ಲಿದೆ ನೋಡಿ, ಎಲ್ಲ ಅಡ್ರೆಸ್ ಎಲ್ಲ ಆಲ್ರೆಡಿ ಇದೆ. ಇಲ್ಲಿ ಏನೆಲ್ಲ ಬ್ಲ್ಯಾಂಕ್ ಇದೆ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗಬೇಕು. ಅಡ್ರೆಸ್ ಲೈನ್ 1, ಅಡ್ರೆಸ್ ಲೈನ್ 2 ಇದೆ, ಸ್ಟೇಟು, ಆಮೇಲೆ ಸಿಟಿ ಆ್ಯಂಡ್ ಡಿಸ್ಟಿಕ್ಕು, ಆಮೇಲೆ ತಾಲೂಕಾ ಇದೆ. ಸೊ ಇವನ್ನೆಲ್ಲ ನೀವೇನು ಮಾಡಬೇಕಾಗತ್ತೆ ಅಂದರೆ ಅದನ್ನೆಲ್ಲ ನೀವೇನು ಮಾಡಬೇಕು, ಇದನ್ನು ಸರಿ ಮಾಡಿ ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟಾಗ ಕೆಳಗಡೆ ಏನು ಬರುತ್ತೆ, ಇಲ್ಲಿ ನೋಡಿ ಏನಿದೆ ಎಡಿಟ್ ಡಿಲೀಟ್ ಎಂಪ್ಲಾಯ್ ನೇಮ್ ಅಂತ ಇದೆಯಲ್ಲ. ಸೊ ಇಲ್ಲಿ ಒಂದು ಲೈನ್ ಬರ್ತದೆ, ಇಲ್ಲಿ ಆ ಎಂಪ್ಲಾಯ್ ನೇಮ್ ಬರುತ್ತೆ, ಅಡ್ರೆಸ್ ಎಲ್ಲ ಬಂದಿರುತ್ತೆ, ನೀವೇನು ಎಂಟ್ರಿ ಮಾಡಿದ್ರಿ ಎಲ್ಲ ಮಾಹಿತಿ ಬರುತ್ತೆ. ಇಲ್ಲಿ ಅಪ್ರೂವ್ ಆರ್ ನಾಟ್ ಅಪ್ರೂವ್, ರಿಜೆಕ್ಟ್ ಅಂತ 3 ಆಪ್ಷನ್ಸ್ ಇದೆ. ಈಗ ಆಲ್ರೆಡಿ ಎಂಟ್ರಿ ಮಾಡಿರುವಂಥ ಮಾಹಿತಿಯಲ್ಲೇ ಏನಾದರೂ ತಪ್ಪಾಗಿತ್ತು ಅಂತ ನಿಮ್ಗೆ ಅನಿಸಿದರೆ ಇಲ್ಲೇ ರಿಜೆಕ್ಟ್ ಮಾಡಿಬಿಡಿ, ಮತ್ತೊಂದು ಸಲ ನೀವು ಎಂಟ್ರಿ ಮಾಡಬೇಕು. ಎಲ್ಲ ಸರಿಯಾಗಿದ್ದರೆ ಅಪ್ರೂವ್ ಕೆಳಗಡೆ ಅಪ್ರೂವ್ ಎಂಬ ಒಂದು ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ಈ ಮಾಹಿತಿ ಇಲ್ಲಿ ಅಪ್ರೂವ್ ಆಗುತ್ತೆ. ಮತ್ತು ನಾವೇನು ಮಾಡಬೇಕು, ಎಂಪ್ಲಾಯ್ ವೆರಿಫಿಕೇಷನ್ಗೆ ಬಂದು ಇಲ್ಲಿ ಏನು ಮಾಡಬೇಕು ಅಂದರೆ ಈ ಒಂದು ಮಾಹಿತಿ ಏನಾಗುತ್ತೆ, ಅಲ್ಲಿ ಆಟೋಮೆಟಿಕ್ ನಾವು ರಿಫ್ರೆಶ್ ಮಾಡಿದಾಗ ಆ ಮಾಹಿತಿ ಇಲ್ಲಿ ಫೆಚ್ ಆಗ್ತದೆ. ಸೊ ಇಷ್ಟೊಂದು ನಾವು ಡಿಸ್ಕಸ್ ಮಾಡಿದ್ದೀವಿ ವಿಶೇಷವಾಗಿ ಒಂದು ಹೋಮ್ ಟೌನ್ ಮತ್ತು ಸ್ಪೌಸ್ ಅಂತ ಬಂದಾಗ. ಇನ್ನು ಮುಂದಿನ ವಿಡಿಯೋದಲ್ಲಿ ವಿಶೇಷ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಸೊ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಬಂದಾಗ ಏನಾಗುತ್ತೆ, ಅಟ್ ದ ಟೈಮ್ ಆಫ್ ಅಪಾಯಿಂಟ್ಮೆಂಟು, ಆಮೇಲೆ ಸಬ್ಸಿಕ್ವೆಂಟ್ಲಿ ಅಕ್ವೈರ್ಡ್, ಆಮೇಲೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಇರ್ಬೋದು. ಸೊ ಈ ಎಲ್ಲ ಮಾಹಿತಿಗಳು ಸಾಕಷ್ಟು ESRನಲ್ಲಿ ನೋಡ್ತಾ ಹೋದಾಗ ಸಾಕಷ್ಟು ಎಂಪ್ಲಾಯರ್ ಅವರ ಒಂದು ESRನಲ್ಲಿ ಆ ಮಾಹಿತಿ ಇಲ್ಲ. ಸೊ ಅದನ್ನು ನಾವು HRMSನಲ್ಲಿ ಹೋಗಿ ಆ ಮಾಹಿತಿಯನ್ನು ನಾವು ಅಪ್ಡೇಟನ್ನು ಮಾಡಬೇಕಾಗತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇರುವಂತಹ ಮಾಹಿತಿಯನ್ನು ESRನಲ್ಲಿ ಇರದೇ ಇರುವ ಮಾಹಿತಿಯನ್ನು HRMSನಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಹಾಗೂ ಯಾವ ರೀತಿ ಅದನ್ನು ಸಿಂಕ್ ಮಾಡಬೇಕು, ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಇಟ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀವಿ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.